ಹುಡುಗಿ ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ಬಂದಿದ್ದು ಅದೇ ನಿಮ್ಮ ಕಣ್ಣೀರೇನಾದ್ರೂ ಅವ್ರಿಗೆ ಶಾಪ ಆಯ್ತಾ ಅಂತ ಎಲ್ಲರೂ ಹೊರಗಡೆ ಬಂದ್ಬಿಟ್ರಲ್ಲ. ಈಗ ಗುದ್ಬಿಡ್ತೀನಿ ಅಂದ್ರೆ ವೈಲ್ಡ್ ಕಾರ್ಡ್ ಕರೆದ್ರೆ ಏನ್ ಮಾಡ್ತೀರಿ? ಇದೆಂಥ ದುರ್ವಿಧಿ ಜೆನ್ಯೂನ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಂತ ಬಂದಾಗ ಕುತ್ಕೊಂಡು ಮಾತಾಡಿಸ್ತಾ ಇದ್ದೆ. ಇನ್ಮೇಲೆ ನಿಂತ್ಕೊಂಡು ಬೈತೀನಿ. ಆದರೆ ಊಟ ಇಲ್ಲ, ನಿದ್ದೆ ಇಲ್ಲ. ನನ್ನ ಪಕ್ಕ ಇರುವಂಥ ಟೈಗರ್ ಸ್ಟಾರ್ಟಿಂಗಲ್ಲಿ 50 ಮೊಟ್ಟೆ ತಿಂತಾ ಇದ್ದಂಥ ಹುಲಿ ಪಲ್ಯ ತಿಂದು ಮಲ್ಕೊಳ್ಳೋ ಇಲಿ ಥರ ಆಗ್ಬಿಟ್ಟು. ಬಟ್ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ, ಎಲ್ಲ ಪ್ರಾಣಿಗಳನ್ನ ಮೈಸೂರು ಝೂ ಇದ್ದ ಹಾಗೆ ಎಲ್ಲ ಪ್ರಾಣಿಗಳ ಜೊತೆ ಬೆರೆತು ನಾನು ಆಚೆ ಬರ್ತಾ ಇದ್ದೀನಿ. ಈಗ ಚೈನಾ, ರಷ್ಯಾ, ಜಪಾನು, ಪಾಕಿಸ್ತಾನ ದೇಶ ಎಲ್ಲ ನೀವು ಒಂದು ವಾರದಲ್ಲೇ ನೋಡ್ಬಿಟ್ಟಿದ್ದೀರಿ. ಅದ್ರ ಬಗ್ಗೆ ಅಭಿಪ್ರಾಯ? 100%. ಯಾಕಂದರೆ ನಾವು ಶುರು ಮಾಡೋದು ಇಂಡಿಯಾನಲ್ಲಿ, ಇಲ್ಲಿ ಬೆಂಗಳೂರು ಬಿಡದಿಯಿಂದ ಶುರುವಾಗುತ್ತದು. ಅಲ್ಲಿಂದ ಹೋಗುತ್ತೆ ಹಂಗೆ ಬಾರ್ಡರ್ ಕ್ರಾಸ್ ಮಾಡಿಕೊಂಡು ಬಾಂಗ್ಲಾದೇಶು, ಚೈನಾ, ಜಪಾನು ಎಲ್ಲ ಕಡೆ ರೌಂಡ್ ಹೊಡ್ಕೊಂಡು ಆಮೇಲೆ ಬರ್ತೀವಿ ಅಂತ. ಆ ಥರದೊಂದು ಮೋಟಿವೇಶನ್ನು ನಮ್ಮ ಕರಿಬಸಪ್ಪ ಅವ್ರು ಕೊಡೋದು. ಅಯ್ಯೋ ಒಂದು ಪ್ರಶ್ನೆ ಕೇಳಿದ್ರೆ, ಈಗ ನಿಮ್ಮ ಹೆಸರು ಏನು ಅಂತ ಕೇಳಿದ್ರೆ ನನ್ನ ಹೆಸರು ಅಮಿತ್, ಬಟ್ ಆ್ಯಕ್ಚುಲಿ ನನ್ನ ಹೆಸರು ಇನ್ನೊಂದಿತ್ತು. ಈಗ ಹೆಸರುಗಳು ಅಂತ ಬಂದಾಗ ಬೇರೆ ಬೇರೆ ಥರದ ಹೆಸರು ಇರುತ್ತೆ. ನನಗೂ ಆರುಷ್ ಅಂತ ಹೆಸರು ಇಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅನಿಸುತ್ತೆ. ಈಗ ಆರುಷ್ ಅನ್ನೋ ನನ್ನ ಕಾಲೇಜಲ್ಲಿ ಒಬ್ಬ ಇದ್ದಾನೆ, ಅವನಿಗೊಬ್ಳು ಗರ್ಲ್ ಫ್ರೆಂಡ್ ಇದ್ಲು ಪ್ರೀತಿ ಅಂತ. ಅಯ್ಯೋ, ಆ ಪ್ರೀತಿ ಅವ್ರ ತಂದೆ ಪೊಲೀಸಲ್ಲಿ ಕೆಲಸ ಮಾಡೋದು. ಈಗ ಪೊಲೀಸ್ ಅವರು ಅಂತ ಬಂದಾಗ ಎಲ್ಲೊಂದು ಕಡೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಡ್ತು. ಅವಳ ಟೈಮಿಂಗ್ಸು, ಕರ್ಫ್ಯೂ ಇದೆಲ್ಲ ಪಾರ್ಟಿಗೆಲ್ಲ ಬರ್ತಾ ಇರೋದಿಲ್ಲ. ಬಟ್ ಪಾರ್ಟಿಲಿ ನಾವೆಲ್ಲ ಹುಡುಗರು ಎಷ್ಟೆಲ್ಲ ಮಜಾ ಮಾಡಿದ್ದೀವಿ ಗೊತ್ತಾ? ನಾವೊಂದು ಐಡಿಯಾ ಮಾಡೋಣವಾ? ನಾನು ಆರ್ಜೆ ಅಮಿತ್, ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ನೀವೀಗ ಕರಿಬಸಪ್ಪ. ಓಕೆನಾ? ರೆಡಿ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾನು ತುಂಬ ಕಷ್ಟಪಟ್ಕೊಂಡು ಮೇಲೆ ಬಂದಿದ್ದು. ಇಷ್ಟು ದೂರ ನಾನು ಕಷ್ಟಪಟ್ಕೊಂಡೇ ಬಂದಿದ್ದು. ಕಷ್ಟಪಡದೆ ನಾನು ಇಷ್ಟು ದೂರ ಬರೋಕ್ಕೆ ಆಗಿಲ್ಲ. ಸೊ ನಾನು ಚೆನ್ನಾಗಿರೋದಕ್ಕೂ ಪಟ್ಟಿದ್ದೇ ಕಾರಣ. ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದು ನಾನು. ಅದಾದಮೇಲೆ ಊಟ ಅಂತ ಬಂದಾಗ ಊಟ ನಾನು ತುಂಬ ತಿಂತಾ ಇದ್ದೆ, ಮೊಟ್ಟೆ ಎಲ್ಲ ತಿಂತಾ ಇದ್ದೆ. ಈಗ ಇಲ್ಲಿ ಊಟ ಅಷ್ಟೆಲ್ಲ ಇಲ್ಲ. ನಾನು ಎಷ್ಟೇ ತಿನ್ನಲಿ, ಏನೇ ತಿನ್ನಲಿ, ನನಗೆ ಜೀರ್ಣ ಆಗೋಕ್ಕೆ ಸಾಧ್ಯ ಇದೆ 100%. ವರ್ಕೌಟು ಇದೆಲ್ಲ ಮಾಡ್ತೀನಲ್ಲ. ಈಗ ವರ್ಕೌಟ್ ಅಂತ ಬಂದಾಗ ನಾನು ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಅಲ್ಲೋಗ್ಬಿಟ್ಟು ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲ ಗೆದ್ದು ಬಂದಿದ್ದೀನಿ ನಾನು. ಪಾಕಿಸ್ತಾನಿಂದ ಹಿಡಿದು ನಾನು ಎಲ್ಲ ಕಡೆ ಜಗತ್ತಲ್ಲಿ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಅಂತ ನನ್ನ ಕಾರಣ. ಅದು ಎಲ್ಲದಕ್ಕೂ ಕಾರಣ ಏನು ಅಂದರೆ ನನ್ನ ಕಷ್ಟಪಟ್ಟಿರೋದೇ ಕಾರಣ. ನಾನು ಕಷ್ಟಪಡಲೇಬೇಕು, ಬೇರೆ ದಾರಿನೇ ಇಲ್ಲ, ಶ್ರಮ ಪಡಲೇಬೇಕು. ಈಗ ಈ ಶೋನಲ್ಲಿ ಅದಕ್ಕೂ ಕಷ್ಟಪಡಬೇಕಾ? ಹೆಂಗೆ ಇರಲಿ, ಈ ಶೋನಲ್ಲಿ ಬಂದ್ಬಿಟ್ಟು ನೀವು ಸುಮ್ಮನೆ ಹಿಂಗಿರಬೇಕು ಹಂಗಿರಬೇಕು ಅಂತೆಲ್ಲ ಹೇಳೋದು ಬೇಕಿಲ್ಲ. ಅಷ್ಟು ಜನ ಅಲ್ಲ, ಕೋಟ್ಯಾಂತರ ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಸ್ವಲ್ಪ ಇನ್ಸ್ಪಿರೇಷನ್ ಆಗಿರೋಣ, ನಾವು ಮನೆ ಕೆಲಸ ಎಲ್ಲ ಮಾಡೋಣ, ಗುಡ್ಸೋಣ, ಪಾತ್ರೆ ತೊಳೆಯೋಣ, ಸ್ವಲ್ಪ ವರ್ಕೌಟ್ ಇದೆಲ್ಲ ಮಾಡೋಣ, ನೋಡ್ಬಿಟ್ಟು ಜನ ಇನ್ಸ್ಪೈರ್ ಆಗ್ತಾರೆ. ಅದೆಲ್ಲ ಹೆಂಗೆ ಬಿಗ್ ಬಾಸ್ ಅಲ್ಲಿ ನಾವು ಸ್ಟೇ ಆಗ್ತೀವಾ? ಕಷ್ಟ ಆಗುತ್ತಲ್ಲ ನಮಗೆ. ದೂರ ಬಂದಿದ್ದೇ ದೊಡ್ಡ ವಿಷಯ. ನಾನು ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಸಾಧನೆ ಮಾಡಿಬಿಟ್ಟು ಬಂದಿರೋದು. ನಾನು ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಅಲ್ಲಿ ಗೆದ್ದು ಬಂದಾಗಲೇ ನಂಗೆ ಗೊತ್ತಿತ್ತು ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ. ಇಷ್ಟು ದೂರ ನಾನು ಬಂದ ಮೇಲೆ ಅಫ್ಕೋರ್ಸ್ ನಂಗೆ ಇಷ್ಟು ಬಂದಿದ್ದೇ ಸಾಕಾಯಿತು ಅನ್ಸುತ್ತೆ. ಬ್ರದರ್, ನಾನು ಕಷ್ಟಪಟ್ಟಿರೋದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ. ನಿಮಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ನಾನು ಎಲ್ಲಿಂದನೂ ಬಂದಿದ್ದು, ನಾನು ಯಾವುದೋ ಬೇರೆ ಲೋಕದಿಂದನೇ ಬಂದಿದ್ದೆ. ನಾನು ಹುಟ್ಟಿದ್ದೆ ಜುಪಿಟರಲ್ಲಿ. ನಿಮ್ಗೇನು ಗೊತ್ತು? ನಾನು ಜುಪಿಟರಲ್ಲಿ ಹುಟ್ಟು ಬೆಳೆದು ಜುಪಿಟರಿಂದ ಡೈಲಿ ಇಲ್ಲಿ ಭಾರತಕ್ಕೆ ಬಸ್ ತೊಗೊಂಡ್ಬರ್ತಾ ಇದ್ದೆ. ನಾನು ಆ ಕಾಲದಲ್ಲಿ ಬಸ್ ತೊಗೊಂಡ್ಬಂದು ವೆಯ್ಟ್ ಲಿಫ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಅದನ್ನ ಮುಗಿಸ್ಕೊಂಡು ನಾನು ಬರ್ತಾ ಇದ್ದೆ. ಅಷ್ಟು ಈಸಿ ಅಲ್ಲ ಅದು. ಕಷ್ಟಪಡೋದು ಅರ್ಥ ಮಾಡ್ಕೊಳ್ಳಿ. ಕಷ್ಟಪಡದೆ ಬೇರೆ ಏನೂ ಆಗೋದೇ ಇಲ್ಲ ಅಂತ ಹೇಳಿ ನಮಗೆ ಎಷ್ಟು ಕಷ್ಟ ಆಗ್ತಾ ಇತ್ತು ಗೊತ್ತಾ? ನನಗೆ ಅವ್ರು ಮಾತಾಡ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಲಾಸ್ಟ್ ನೀವು ಹೋಗೋ ಟೈಮಲ್ಲಿ ಸುದೀಪ್ ಸರ್ ಜೊತೆ ಮಾತಾಡುವಾಗ ನೀವಿಬ್ರು ಕೆಳಗಡೆ ಕೂತ್ಕೊಂಡು ನಮಸ್ಕಾರ ಹೊಡೆದ್ರಲ್ಲ, ಅವಾಗಲೇ ಗೊತ್ತಾಯ್ತು ಕರಿಬಸಪ್ಪ ಎಷ್ಟು ಮಾತಾಡ್ತಾರೆ. ಜಾಕ್ ಹಾಕುತ್ತೆ ಎಲ್ರಿಗೂ. ಸುದೀಪ್ ಸರ್ನು ಬಿಟ್ಟಿಲ್ಲ, ಅವ್ರಿಗೂ ಶೂಟು. ಸೊ ಎಲ್ರಿಗೂ ಇದು ಮಾಡೇ ಮಾಡ್ತಾರೆ ಅವರು ಅಂತ. ನಾನು ಅದೇ ಹೇಳಿದೆ, ಸುದೀಪ್ ಸರ್ ಅದೆಲ್ಲ ಆದ್ಮೇಲೆ ಹೆಂಗ್ರಿ ಇದ್ರಿ, ನಾನು ಈಗ ಅರ್ಥ ಆಗುತ್ತೆ ಸರ್ ನಿಮಗೆ. ಅದು ನಿಜ. ನೀವು ಬಿಗ್ ಬಾಸ್ ಮನೆ ಬಿಟ್ಟು ಬರುವಾಗ ಬಿಗ್ ಬಾಸ್ ಮನೆಗೆ ಏನಾದ್ರು ಬೈಕೊಂಡು ಬಂದಿದ್ರಾ? ಬಿಗ್ ಬಾಸ್ ಮನೆಗೆ ಏನು ಬೈಕೊಂಡಿಲ್ಲ. ಇಲ್ವಾ? ಯಾಕಂದ್ರೆ ನೀವು ಬಂದಿದ್ದು ಅದೇ ನಿಮ್ಮ ಕಣ್ಣೀರೇನಾದ್ರೂ ಅವ್ರಿಗೆ ಶಾಪ ಆಯ್ತಾ ಅಂತ ಎಲ್ಲರೂ ಹೊರಗಡೆ ಬಂದ್ಬಿಟ್ರಲ್ಲ. ತುಂಬ ಜನ ಅದೇ ಮೆಸೇಜ್ ಮಾಡಿ ಕೇಳ್ತಿದ್ರು, ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಹಾಕ್ಬಿಟ್ರಾ, ನಿಮಗೆ ಇನ್ಸ್ಟೆಂಟ್ ಕರ್ಮ ಅಂದರು, ಮನೆಗೆ ಇನ್ಸ್ಟೆಂಟ್ ಕರ್ಮ ಹೊಡಿತಲ್ಲ ವಾಪಸ್ಸು ಅಂತೆಲ್ಲ ಹೇಳ್ಬಿಟ್ಟು ಏನೇನೋ ಇದೆಲ್ಲ ಡೈಲಾಗ್ ಹೇಳ್ತಾಯಿದ್ರು. ಬಟ್ ಇಲ್ಲ, ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ನೋವಲ್ಲೇ ಬಂದಿದ್ದು. ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳೋಕ್ಕೂ ಇನ್ನೂ ಸಮಯ ಸಿಕ್ಕಿಲ್ಲ. ಬಟ್ ಇದನ್ನು ನೋಡಿದಾಗ ಸ್ವಲ್ಪ ಲೈಟಾಗಿ ಬೇಜಾರಾಯಿತು. ಏನು ಗುರು ಇಷ್ಟು ಬೇಗ ಆ ಕಾರ್ಯಕ್ರಮವನ್ನು ಹಿಂಗೆ ಎಳೆದ್ಬಿಟ್ರಲ್ಲ ಹಿಂಗೆ ಆಚೆ. ಬಿಕಾಸ್ ಒಂದು 2-3 ದಿನ ಡಿಲೇ ಆದ್ರೂ ಇಟ್ ಇಸ್ ಕ್ರೇಜಿ. ಮೈಂಡ್ ಸೆಟ್ ಎಲ್ಲ ತುಂಬ ಅಲ್ಲಿ ಮನೇಲಿ ಒಂಥರ ಫಿಕ್ಸ್ ಆಗಿರ್ತೀವಿ ನಾವು. ಊಟ ಗೀಟ ನಿದ್ದೆ ಇಲ್ಲದೆ ಹಿಂಗೆ ಇರಬೇಕು, ಆಟ ಆಡಬೇಕು ಅಂತ ಸ್ಟ್ರಾಟಜಿ ಓಡ್ತಾ ಇರುತ್ತೆ ತಲೆಯಲ್ಲಿ. ಆ ಮಷಿನ್ನ ಹೊಡೆದಾಕ್ಬಿಟ್ಟು ಆಚೆ ಕರ್ಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ತಿರ್ಗಾ ಈಗ ಹೋದಾಗ ಫ್ರೆಶ್ ಆಗಿ ಶುರು ಮಾಡಬೇಕು, ಅವರು ಸುಧಾರಿಸ್ಕೋಬೇಕು ಸ್ವಲ್ಪ ಅಂತ ಹೇಳ್ತಾ ಇರೋದು. ಸೊ ಅದು ನೋಡಿದಾಗ ನನಗೂ ಎಲ್ಲ ಒಂದು ಕಡೆ ಬೇಜಾರಾಯಿತು. ಆ್ಯಂಡ್ ಇದು ತುಂಬ ಜನರಿಗೆ ಅನ್ಯಾಯ ಆಗುತ್ತೆ. ಅಲ್ಲಿ ಸೆಟ್ಟಲ್ಲೂ ಸಾವಿರಾರು ಜನ ಕೆಲಸ ಮಾಡ್ತಾ ಇರ್ತಾರೆ, ಅದೆಲ್ಲ ಮೋಸ. ಆ್ಯಂಡ್ ವೀಕ್ಷಕರು ಕೋಟ್ಯಾಂತರ ಜನ ಎಲ್ಲ ಕಡೆ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಆ ವೆನ್ಯೂ ಜಾಲಿವುಡ್ ಮಾಡಿದ ತಪ್ಪಿಗೆ ಈ ಕಾರ್ಯಕ್ರಮ, ಅದರ ಒಂದು ಕಾರ್ಯಕ್ರಮದ ಮೇಲೆ ಆ ಪರಿಣಾಮ ಬೀರುತ್ತೆ ಅಂತ ಬಂದಾಗ ಅದು ಬೇಜಾರಾಗುತ್ತೆ ನಿಜವಾಗ್ಲೂ. ಅಂದರೆ ಸುದೀಪ್ ಸ್ಟಾರ್ಟಿಂಗ್ ಈ ಬಾರಿಯ ಪ್ರೋಮೋ ಬಿಡೋವಾಗಲೇ
ಈ ಬಾರಿ ಬೇರೆ ಬಿಗ್ ಬಾಸ್ 11ನೇ ಬಿಗ್ ಬಾಸ್ ಬೇರೆನೇ ಇತ್ತು, 12 ಸೀಸನ್ ಬೇರೆನೇ ಇದೆ ಅನ್ನೋ ಒಂದು ಕ್ಲೂ ಕೊಟ್ಟಿದ್ರಲ್ಲ, ಹಾಗೆ ಇದು ಅವ್ರಿಗೆ ಬಿಗ್ ಬಾಸ್ ಗೊತ್ತಿಲ್ಲದ ಹಾಗೇನೆ ಬೇರೆ ಆಗೋಗ್ಬಿಟ್ಟಿದೆ. ಅವ್ರ ಪಾಪ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರು, ಬಟ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಒಂದು ಕೊಟ್ಬಿಟ್ರು, ಬನ್ನಿ ಆಚೆ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ ಅಂತ ಹೇಳಿದ್ರು. ಬಟ್ ಒಳ್ಳೇದಾಗ್ಲಿ ಆ ಕಾರ್ಯಕ್ರಮಕ್ಕೆ, ಈಗ ವಾಪಸ್ ಹೋಗಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಎಸ್, ಈಗ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ತುಂಬಾ ಫೇವ್ರೆಟ್? ನನಗೆ ಬಿಗ್ ಬಾಸ್ ಅಲ್ಲಿ ಫೇವ್ರೇಟ್ ಅಂದರೆ ಇಬ್ಬರು ಇದ್ದಾರೆ, ಒಂದು ಮಂಜು ಭಾಷಿಣಿ ಮ್ಯಾಮ್, ಇನ್ನೊಂದು ಕಾಕ್ರೋಚ್ ಸುದ್ದಿ ಅವರು. ನಿಮ್ಮ ಫೇವ್ರೇಟ್ ಯಾರನ್ನು ಕಂಡ್ರೇನೆ ಆಗೋದಿಲ್ಲ, ನಾನು ಅವ್ರ ಹತ್ರನೂ ಹೋಗ್ಬಾರ್ದಪ್ಪ, ವೈಬೇ ಬೇಡ ಅನ್ನೋದು? ಕಂಡ್ರೆ ಆಗಲ್ಲ ಅಂತ ಏನಿಲ್ಲ, ದ್ವೇಷ ಏನಿಲ್ಲ ಅವ್ರ ಮೇಲೆ, ಬಟ್ ಅಶ್ವಿನಿ ಗೌಡ ಅವ್ರು ನೋಡಿದಾಗ ನನಗೆ ಬೇಡ ಅಲ್ಲ, ಹಂಗೂ ಮಾತಾಡಿದ್ದೀವಿ ನಾವು, ಒಂದು 2-3 ಕಾನ್ವರ್ಸೇಷನ್ ಮಾತಾಡಿದ್ದೀವಿ, ಬಟ್ ನಂಗೆ ಅಷ್ಟು ಹಿಡಿಸಲ್ಲ. ಬಿಕಾಸ್ ಅವರು ಆ ಓವರ್ ಆ್ಯಕ್ಟಿಂಗ್ ಇದೆಲ್ಲ ಮಾಡಾದ್ಮೇಲೆ ನಂಗೆ ಸ್ವಲ್ಪ ದೂರ ಆಗಿಬಿಟ್ಟೆ, ನನ್ನ ಮನಸ್ಸಲ್ಲೇ ಇಲ್ಲ, ನಾನು ಎಫರ್ಟ್ ಹಾಕ್ಬಿಟ್ಟು ಹೋಗಿ ಮಾತಾಡಿಸ್ಬೇಕು ಅನಿಸಿಲ್ಲ ನನಗೆ ಯಾವತ್ತು. ಈಗ ನಿಮ್ಮ ಜಾಗದಲ್ಲಿ ಇವತ್ತು ಮನೆ ಬಿಟ್ಟು ಬೇರೆ ಯಾರು ಬರಬೇಕಿತ್ತು, ನೀವು ಅಲ್ಲದೆ? ನಾವು ಅಲ್ಲದೆ ಇದ್ದಿದ್ರೆ ಹೋದ್ವಾರ ಅಕಸ್ಮಾತ್ ನಾಮಿನೇಟ್ ಆಗಬೇಕು ಅಂತ ಬಂದಾಗ ಜಾನ್ವಿ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಆಗ್ತಾಯಿದ್ರು. ತುಂಬ ಅವ್ರು ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇನ್ನೂ ಡಬಲ್ ಇದೆಲ್ಲ ಮಾಡಿದ್ದೀವಿ ನಾವು. ಸೊ 100% ಅವ್ರು ಆಗ್ತಾಯಿದ್ರು. ಹೌದಾ? ಈ ಒಂದು ವಾರದಲ್ಲಿ ನೋಡಿದ್ರಲ್ಲಿ ತುಂಬ ಕನ್ನಿಂಗ್ ಅಂತ ಯಾರು ಅನ್ಸುತ್ತೆ? ಕನ್ನಿಂಗ್ ಅಂದರೆ ಅದು ಕನ್ನಿಂಗ್ ಅನ್ನೋದು ಪಾಸಿಟಿವ್ ವೇನಲ್ಲೂ ವರ್ಕೌಟ್ ಆಗುತ್ತೆ ಆ ಮನೇಲಿ, ಕನ್ನಿಂಗ್ ಆಗೇ ಇರಬೇಕು ಆ ಮನೇಲಿ ವರ್ಕೌಟ್ ಮಾಡ್ಸೋಕ್ಕೆ. ಐ ಫೀಲ್ ಕಾಕ್ರೋಚ್ ಸುದ್ದಿ ಅವರು. ಕಾಕ್ರೋಚ್ ಸುದ್ದಿ, ಎಸ್. ಯಾರು ವಿನ್ ಆಗ್ಬೋದು? ಮೋಸ್ಟ್ಲಿ ಐ ಥಿಂಕ್ 3 ಹೆಸರುಗಳಿದೆ, ಒಂದು ಗಿಲ್ಲಿ, ಇನ್ನೊಂದು ಸುದಿ, ಮತ್ತು 3ನೇದು ಅಶ್ವಿನಿ ಗೌಡ. ಈ 3ರಲ್ಲಿ ಯಾರಾದರೂ ಒಬ್ಬರು ಗೆಲ್ಲಬಹುದು, ಬಟ್ ಗೆಲ್ಲಕ್ಕೆ ಮಾತ್ರ ಸಾಕಾಗಲ್ಲ, ಎಲ್ಲ ಥರದ ಯೋಚನೆಗಳು, ಸ್ಟ್ರಾಟಜೀಸ್, ಐಡಿಯಾಸು ಬೇಕು, ಅದೆಲ್ಲ ಇದ್ದರೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸೊ ಗೆದ್ದರೂ ಖುಷಿನೇ, ಬಟ್ ಹೆಂಗಸರಲ್ಲಿ ಯಾರಾದರೂ ರೆಪ್ರೆಸೆಂಟ್ ಮಾಡ್ಕೊಂಡು ಗೆದ್ದರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ಇಟ್ ವಿಲ್ ಬಿ ವೆರಿ ನೈಸ್ ಅಂತ. ಬಿಕಾಸ್ ಐ ಥಿಂಕ್ 12 ಸೀಸನ್ಗಳಲ್ಲಿ ಇಬ್ಬರೇ 2 ಸಲ ಗೆದ್ದಿದ್ದು. ಐ ಮೀನ್ ಗೆಲ್ಲೋ ಇದರಲ್ಲಿ ಜೆಂಡರ್ ಎಲ್ಲ ಬರಲ್ಲ, ಮೇಲ್ ಫೀಮೇಲ್ ಅಂತೆಲ್ಲ ಹೇಳ್ಬಿಟ್ಟು, ಬಟ್ ಯಾರಾದರೂ ಹೆಣ್ಮಕ್ಳು ಗೆದ್ದಾಗ ಇನ್ನೂ ಖುಷಿ ಆಗುತ್ತೆ ನಮಗೆ ಅಂತ, ಅದೊಂದು ಹೋಪ್ ಸಿಗುತ್ತೆ ಎಷ್ಟೋ ಜನರಿಗೆ ನೋಡ್ತಾ ಇರೋರಿಗೆ. ಸೊ ಇಟ್ ವಿಲ್ ಬಿ ನೈಸ್. ಎಸ್, ಈಗ ಬಿಗ್ ಬಾಸ್ ಹೇಗೋ ಟಾಸ್ಕ್ ಕೊಡ್ತಾರೆ, ಈಗ ನಾನು ಸಮೀಕ್ಷಾ ಒಂದು ಚಿಕ್ಕ ಟಾಸ್ಕ್ ಕೊಡ್ತೀನಿ, ನಾವೇ ಮಾಡೋಣ, ಇಬ್ರು ಪ್ಲೇ ಮಾಡೋಣ, ಒಂದೊಂದು ವರ್ಡ್ ಹೇಳೋದು, ಆ ವರ್ಡಿಗೆ ರಿಲೇಟೆಡ್ ಸಾಂಗ್ ಹೇಳಬೇಕು. ಯಾವ ಸಾಂಗ್ ಆದ್ರೆ ಓಕೆ, ನಿಮ್ಗೆ ಯಾವ್ದು ಇಲ್ಲಿ ನೇಚರಲ್ಲಿ ಏನು ಅನ್ಸುತ್ತೋ ವರ್ಡ್ ಅದು ನೀವು ಹೇಳ್ಬೋದು. ನಾನೊಂದು ವರ್ಡ್ ಹೇಳ್ತೀನಿ, ನೀವೊಂದು, ನಾನು ಹೇಳಿರೋ ವರ್ಡಿಗೆ ನೀವು ಹಾಡು ಹೇಳ್ತೀರಾ, ನೀವು ಹೇಳಿರೋ ವರ್ಡಿಗೆ ನಾನು ಹಾಡು ಹೇಳ್ತೀನಿ. ರೆಡಿ, ಸ್ಟಾರ್ಟ್ ಮಾಡಿ ನೀವು. ಫಸ್ಟ್ ನಾಯಿ. ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ಊಟ ಬೇಕು, ಎಲ್ಲ ಬೇಕು. ನಿಮಗೊಂದು ಕೊಡ್ತೀನಿ, ಈಸಿ ಇರೋದೇ ಕೊಡ್ತೀನಿ. ಆಕಾಶ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇ. ಥ್ಯಾಂಕ್ ಯು. ಆಹಾ, ಇವಾಗ ನಿಮಗೆ ಹುಡುಗಿ. ಹುಡುಗಿ ನಿನ್ನ ಕಂಡಾಗ ನನ್ನೇ ಮರೆತೆ ನಾನೀಗ. ನಿಮಗೆ ಹುಡುಗ ಓ ನನ್ನ ಮುತ್ತಿನ ಹುಡುಗ, ಮುದ್ ಮಾಡೋಕು ಕಂಜೂಸು ಬುದ್ಧಿ ಬೇಕಾ. ಇನ್ನೊಂದೊಂದು ವರ್ಡ್ ಹೇಳೋಣ, ಓಕೆನಾ? ಮಿಂಚಾಗಿ ನೀನು ಬರಲು ನಿಂತಲ್ಲಿ ಮಳೆಗಾಲ. ಮಳೆಯಲ್ಲಿ ಮಿಂದ ಹೂವಿನ ಹಾಗೆ ಸೆಳೆಯುವೇಕೆ ನನ್ನೊಲವೇ. ಈಗ ಒಂದು ಹಾಡು ಬಿಗ್ ಬಾಸ್ ಇರ್ಬೇಕಾದ್ರಲ್ಲೇ ಬಿಗ್ ಬಾಸ್ ಅಷ್ಟೇ, ಅವ್ರದೇ ಜಿಂಗಲ್, ಅವ್ರಿಗೆ ಬ್ರ್ಯಾಂಡಿಂಗ್ ಕೊಟ್ಬಿಟ್ಟೆ. ಎಸ್, ನೀವು ನೋಡಿ, ನಾವು ಅದೇ ಪ್ರಮೋಷನ್ ಮಾಡ್ತಿದ್ವಿ, ಕ್ಲಿಯರ್ ಪ್ರಮೋಷನ್. ಖುಷಿ ಆಯ್ತು. ಇವಾಗ ಯಾಕೆ ಪ್ರಮೋಟ್ ಮಾಡಬೇಕು, ಕಳಿಸ್ಬಿಟ್ರಲ್ಲ ಆಚೆ. ತುಂಬಾ ಬೇಜಾರಾಗ್ತಿದೆ ಪಾಪ, ಯಾಕೆ ಕಳಿಸ್ಬಿಟ್ರೆ. ಬಟ್ ಈಗ ಗುದ್ಬಿಡ್ತೀನಿ ಅಂದ್ರೆ ವೈಲ್ಡ್ ಕಾರ್ಡ್ ಕರೆದ್ರೆ ಏನ್ ಮಾಡ್ತೀರಾ? ಅಲ್ಲೋಗಿ ಗುದ್ಬಿಡ್ತೀನಿ ಯಾರನ್ನಾದ್ರೂ. ಸುದೀಪ್ ಸರ್ ಇವಾಗ ಕೇಳ್ತಾರೆ ನಿಮ್ಮ ಹತ್ರ, ಇಂಟರ್ವ್ಯೂಲೆಲ್ಲ ಚೆನ್ನಾಗಿ ಮಾತಾಡಿದ್ದೀರಾ ಅಮಿತ್, ಬಟ್ ಗುದ್ಬಿಡ್ತೀನಿ ಅಂದಿದ್ದೀರಾ, ಈಗ ವಾಪಸ್ ಬಂದಿದ್ದೀರಾ, ಏನು ಹೇಳ್ತೀರಿ? ಇವಾಗ ವಾಪಸ್ ಸ್ಟೇಜ್ಗೆ ಹೋಗ್ತಿದ್ದೀರಪ್ಪ, ಇಷ್ಟೆಲ್ಲ ಫ್ರಸ್ಟ್ರೇಷನ್, ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಆ ಸಂಭ್ರಮನ ಈಗ ನೀವು ಸ್ಟೇಜಲ್ಲಿ ನಿಂತ್ಕೊಂಡು ಏನು ಹೇಳ್ತೀರಾ ಅದನ್ನ ಇವಾಗ ಹೇಳಿ ಅಂತೆ. ಜೆನ್ಯೂನ್ಲಿ ಯಾವ್ದಾದ್ರು ಒಂದು ಜಾಗದಲ್ಲಿ ಸ್ಟ್ಯಾಂಡ್ ತೊಗೋಬೇಕು ಅಂತ ಬಂದಾಗ ಕುತ್ಕೊಂಡು ಮಾತಾಡಿಸ್ತಾ ಇದ್ದೆ, ಇನ್ಮೇಲೆ ನಿಂತ್ಕೊಂಡು ಬೈತೀನಿ, ಮೊಕ್ಕ ಕೊಡ್ದಂಗೆ ಮಾತಾಡ್ತೀನಿ. ಐ ಥಿಂಕ್ ಅದೇ ವರ್ಕೌಟ್ ಆಗೋದು. ಯಾವ ಒಂದು ಎಮೋಷನ್ನ ನಾನು ಒಂದು ಬೇಸಿಕ್ ಲೆವೆಲಲ್ಲಿ ನಾರ್ಮಲಾಗಿ ಮಾತಾಡ್ತಾ ಇದ್ನೋ ಅದು ಸ್ವಲ್ಪ ಹೈ ಎಮೋಷನ್ ಆಗುತ್ತೆ ಅಂತ ಹೇಳ್ತಾ ಇರೋದು. ಸಾಯಿ ಕುಮಾರ್ ಅವ್ರ ಸಿನಿಮಾದೊಂದು ಡೈಲಾಗ್ ಇದೆ, ಐ ಥಿಂಕ್ ಓಂ ನಮ ಶಿವಾಯನಲ್ಲಿ ಅವ್ರು ಹೇಳ್ತಾರೆ, ಯಾರನ್ನೋ ನೋಡಿಬಿಟ್ಟು ಅನ್ನೆಸೆಸರಿಯಾಗಿ ಹೈ ಎಮೋಷನಲ್ಲಿ ಮಾತಾಡಿದ್ರೆ ನಾನು ಕೊಟ್ಬಿಡ್ತೀನಿ ಅಂತೇನೋ ಹೇಳ್ತಾರೆ. ಅನ್ನೆಸೆಸರಿಯಾಗಿ ಹೈ ಎಮೋಷನಲ್ಲಿ ಮಾತಾಡ್ತೀನಿ ನಾನು. ವಾವ್, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೊಂದು 3 ಡೈಲಾಗ್ ಹೇಳಿ, ಬಿಗ್ ಬಾಸ್ ಮನೆಗೆ ಸೂಟ್ ಆಗೋ 3 ಡೈಲಾಗ್. ಬಿಗ್ ಬಾಸ್ ಮನೆಗೆ ಸೂಟ್ ಆಗೋ, ಬಿಗ್ ಬಾಸ್ ಮನೆ ಪರಿಸ್ಥಿತಿ, ಸಿಚುವೇಶನ್, ಜನ, ನಿಮಗೆ ಯಾವುದಕ್ಕೂ ಆಗ್ಬೋದು. ಇದು ಪೊಲೀಸ್ ಅವರು ಬಿಗ್ ಬಾಸ್ಗೆ ಅಕಸ್ಮಾತ್ ಹೇಳಬೇಕು ಅಂದರೆ, ನಾನು ಬರೋವರೆಗೂ ಬೇರೆಯವ್ರ ಹವಾ, ಬಂದ ಮೇಲೆ ನಮ್ಮದೇ ಹವಾ. ಇದು ಪೊಲೀಸ್ ಅವರು. ಅದು ಬಿಟ್ಟರೆ ಜನಗಳೇನಾದರೂ ಹೇಳಬೇಕು ಅಂದರೆ
ಜನಗಳು ಬಿಗ್ ತಲೆ ಬಾಸ್ ಕೆಟ್ಟು ಕೆರ್ಕೊಳ್ತಿದ್ದಾರೆ ಇವಾಗ ಜನಗಳೆಲ್ಲ ತಲೆ. ಇದೆಂಥ ದುರ್ವಿಧಿ, ಎಂಥ ದುರ್ವಿಧಿ ಅಂತ ಅಣ್ಣ ಅವ್ರದ್ದು ಡೈಲಾಗ್ ಇದೆಯಲ್ಲ, ಅದು ಹೇಳ್ಬೋದು. ಅದು ಒಂದು ಕಡೆ. ಅಂದರೆ ಇನ್ನು ಯಾವ್ದ್ಯಾವ್ದಿದೆ ಫೇಮಸ್ ಡೈಲಾಗ್ಗಳು. ನಾನು ಅಕಸ್ಮಾತ್ ಬಿಗ್ ಬಾಸ್ಗೆ ಒಂದು ಡೈಲಾಗ್ ಹೇಳಬೇಕು ಅಂದರೆ, ಕುತ್ಕೊಂಡು ಒಂದು ಸಾರಾಯಿ ಬಾಟ್ಲ್ ನನ್ನ ಪಕ್ಕ ಹಿಡ್ಕೊಂಡು ಅಳ್ಕೊಂಡು, ನೀವು ನಂಗೆ ಸಿಗಲ್ಲ ಅಂತ ಗೊತ್ತು ಕಣ್ರಿ, ನಿಮ್ಮ ಬಗ್ಗೆ ಯೋಚನೆ ಮಾಡಿ ಪರ ಅಂತ ಕೆರ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಟೆ, ಬಟ್ ನೀವು ಸಿಗಲ್ಲ ಅಂತ ಗೊತ್ತು ಕಣ್ರಿ, ಇರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಫೈನಲಿ ಬಿಗ್ ಬಾಸ್ ನಿಮಗೆ ಸಿಕ್ಕಿರುವಂಥ ಟ್ರೆಷರ್. ಯಾಕಂದರೆ ನೀವು ಮುಂಚೆ ಹೇಳಿದ್ರಿ ಬಿಗ್ ಬಾಸ್ ನನಗೆ ಅಷ್ಟು ಇಷ್ಟ ಇಲ್ಲ ಅನ್ನೋದು ನಿಮ್ಮ ಒಪಿನಿಯನ್ ಇತ್ತು. ಬಟ್ ಬಿಗ್ ಬಾಸ್ ಹೋಗಿ ನೀವು ಏನು ನಿಮ್ಮ ಒಪಿನಿಯನ್ ಚೇಂಜ್ ಆಗಿದೆ ಅಥವಾ ಅದು ಸೇಮ್ ಒಪಿನಿಯನ್ ಇದೆಯಾ ಅಥವಾ ಯಾವ ಒಪಿನಿಯನ್ ಇದೆ? ಒಪಿನಿಯನ್ ಆಬ್ವಿಯಸ್ಲಿ ಚೇಂಜ್ ಆಗಿದೆ. ಯಾಕಂದರೆ ನಾನು ಮುಂಚೆ ಇದ್ದಿದ್ದು ಒಪಿನಿಯನ್ ಆಚೆ ನೋಡಿ ಆಸ್ ಅ ವ್ಯೂವರ್ ಇದ್ದಿದ್ದು ಒಪಿನಿಯನ್ನು. ಒಳಗೆ ಹೋಗಿ ಆಟ ಆಡುವಂತಹ ಸ್ಪರ್ಧೆ ಒಪಿನಿಯನ್ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುತ್ತೆ. ಬಿಕಾಸ್ ಅಲ್ಲಿ ಊಟ ಇರಲ್ಲ, ನಿದ್ದೆ ಇರಲ್ಲ, ಟಾಸ್ಕ್ ಎಲ್ಲ ಮಾಡಿಸ್ತಾ ಇರ್ತೀವಿ, ಸ್ಟ್ರಾಟಜಿ ನಡೀತಾ ಇರುತ್ತೆ, ಓವರ್ ಆ್ಯಕ್ಟಿಂಗ್ ಇರುತ್ತೆ, ಎಷ್ಟೋ ವಿಚಾರಗಳು ನಡೀತಾ ಇರುತ್ತೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಒಪಿನಿಯನ್. ಅಲ್ಲಿ ಹೋಗಿ ಆಟ ಆಡಿದಾಗ ಅಫ್ಕೋರ್ಸ್ ಅದು ಕ್ರಿಂಜ್ ಅಲ್ಲ ಅಂತ ಗೊತ್ತಾಯ್ತು ನನಗೆ. ಬಿಕಾಸ್ ಐ ಆಮ್ ಅ ಪ್ಲೇಯರ್ ದರ್, ಐ ಆಮ್ ಅ ಪಾರ್ಟ್ ಆಫ್ ದ ಶೋ ಅಲ್ಲಿ ಆಟ ಆಡ್ತಾ ಇರಬೇಕಾದ್ರೆ. ಸೊ ಆ ಥರದೊಂದು ಒಪಿನಿಯನ್ನು. ಬಟ್ ಆ ಶೋ ಆದಮೇಲೂ ಕೂಡ ಸಿಕ್ಕಾಪಟ್ಟೆ ಪಾಸಿಟಿವ್ಸೇ. ಇವತ್ತು ನೀವು ಹುಡ್ಕೊಂಬಂದು ಮಾತಾಡಿಸ್ತಿದ್ದೀರಾ ಅಂದರೆ ಅದು ಆ ಶೋ ಮೂಲಕನೇ ಇದ್ದಿದ್ದ ಕಾರಣ. ಸೊ ಐ ಆಮ್ ವೆರಿ ಜೆನ್ಯೂನ್ಲಿ ಗ್ರೇಟ್ಫುಲ್ ಆ ಕಾರ್ಯಕ್ರಮಕ್ಕೆ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಹಾಗೆ ಸ್ವಲ್ಪ ಟೆಲಿಕಾಸ್ಟ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇರಲಿ ಬಿಡಿ, ಪರವಾಗಿಲ್ಲ, ಇಟ್ಸ್ ಓಕೆ, ಇನ್ನೊಂದು ಸೀಸನಲ್ಲಿ ನೋಡ್ಕೊಂಡು. ನಿಜವಾಗ್ಲೂ ನೋಡಿ, ಯಾವುದೇ ಇಂಟರ್ವ್ಯೂ ಆದಾಗಲೂ ಕೂಡ ಎಂಡಿಂಗ್ ಯಾರು ಕೊಡ್ತಾರೆ ಹೇಳಿ? ಆ್ಯಂಕರ್ ಕೊಡ್ತಾರೆ. ಬಟ್ ಇವತ್ತು ನಮ್ಮ RJ ಕೊಡ್ತಾರೆ ಬೆಸ್ಟ್ ಎಂಡಿಂಗ್. ನೀವೀಗ ನಿಮ್ಮ ಅಭಿಮಾನಿಗಳಿಗೆ, ಯಾಕಂದರೆ ನಿಮ್ಮ ಅಭಿಮಾನಿಗಳ ಬಳಗವೇ ಬೇರೆ, ಯಾಕಂದರೆ ಸುಮ್ಮನೆ ಅಭಿಮಾನಿಗಳಿಲ್ಲ ನಿಮಗೆ. ನಿಮ್ಮ ಕಂಟೆಂಟ್ ಇಷ್ಟಪಟ್ಟವರು, ನಿಮ್ಮ ಮಾತು ಇಷ್ಟಪಟ್ಟವರು ಅಥವಾ ನಿಮ್ಮ ನೇರ ನುಡಿ ಇಷ್ಟಪಟ್ಟವರೇ ಜಾಸ್ತಿ ಜನ ಇರೋದು ಹೊರತಾಗಿ ಸುಮ್ಮನೆ ಒಂದು ವ್ಯೂ ನೋಡಿ ನಿಮ್ಮನ್ನು ಇಷ್ಟಪಟ್ಟವ್ರು ಯಾರೂ ಇಲ್ಲ. ಹಾಗಾಗಿ ಅಂಥ ನಿಮ್ಮ ಒಂದು ಗಟ್ಟಿ ಅಭಿಮಾನಿಗಳಿದಾರಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಜೊತೆಗೆ ಆ ಶೋವನ್ನು RJ ಆಗಿ ಹೆಂಗೆ ಎಂಡ್ ಮಾಡ್ತಿದ್ದಾರೆ ನಮ್ಮ ಶೋವನ್ನು, ಇವತ್ತಿನ ಶೋವನ್ನು? ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ನಾನು ಮನೆಗೆ ಹೋಗೋದಿಲ್ಲ ಹಾಡನ್ನು ಕೇಳಿಸ್ಕೊಂಡ್ರಿ. ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಬಿಗ್ ಬಾಸ್ ರೇಡಿಯೋಲ್ಲಿ ನಾನು ನಿಮ್ಮ RJ ಅಮಿತ್. ಹೌದು, ಮನೆಗೆ ಹೋಗೋದಿಲ್ಲ ಹಾಡನ್ನು ಕೇಳಿಸ್ಕೊಂಡ್ರಿ. ಬಟ್ ಮನೆಗೆ ಬಂದುಬಿಟ್ಟೆ. ನಾನು ಏನು ಮಾಡ್ತಾರೆ, ಕೆಲವೊಂದ್ಸಲ ಲೈಫಲ್ಲಿ ಅದು ಹಾಗೇ ಆಗುತ್ತೆ ಅಂತ. ಈಗ ಆ ಮನೆ ಅಂತ ಬಂದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮನೆ. ಆದರೆ ಊಟ ಇಲ್ಲ, ನಿದ್ದೆ ಇಲ್ಲ. ನನ್ನ ಪಕ್ಕ ಇರುವಂಥ ಟೈಗರ್ ಸ್ಟಾರ್ಟಿಂಗಲ್ಲಿ 50 ಮೊಟ್ಟೆ ತಿಂತಾ ಇದ್ದಂಥ ಹುಲಿ ಪಲ್ಯ ತಿಂದು ಮಲ್ಕೊಳ್ಳೋ ಇಲಿ ಥರ ಆಗ್ಬಿಡ್ತು. ಅದು ಬಿಟ್ಟರೆ ಎಷ್ಟು ಜನ ಹುಡುಗರು ಬಾಡಿ ಪ್ರೋಟೀನ್ ಎಲ್ಲ ಕಳ್ಕೊಂಡ್ಬಿಟ್ಟು ಹಿಂದೆಯಿಂದ ನೋಡೋಕ್ಕೆ ಧ್ರುವಂಥವರು ಸ್ಪಂದನ ಥರನೇ ಕಾಣಿಸ್ತಾ ಇದ್ರು. ಅದೆಲ್ಲ ಒಂದು ಕಡೆ. ಅಂದರೆ ಈಗ ಅರಸರು, ಅರಸಿಯರು, ಸೇವಕರು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ಅದ್ಭುತವಾಗಿ ಓವರ್ ಆ್ಯಕ್ಟಿಂಗ್ ಮಾಡಿದಂತಹ ಅಶ್ವಿನಿ ಗೌಡ ಅವರಿಗೆ ಪರ್ಫೆಕ್ಟು ಟಕ್ಕರ್ ಕೊಟ್ಟಂತಹ ನಮ್ಮ ಗಿಲ್ಲಿ ಒಂಥರ ಸೂಪರೇ. ಅಂದರೆ ನಿಮಗೆ 1 hour ಕಂಡಿದ್ದಲ್ಲಿ ನೀವು ಸಿಕ್ಕಾಪಟ್ಟೆ ನಗಿಸ್ತಾನೆ, ಬಟ್ 24 hours ಅದೇ ತೊಗೋಬೇಕಲ್ಲ ಅಂತ. ಅವನೊಂಥರ ರೇಡಿಯೋನಲ್ಲಿ ಬರುವಂಥ ಮ್ಯೂಸಿಕ್ ಚೆನ್ನಾಗಿರುತ್ತೆ. ಅದಾದಮೇಲೆ ಅಡ್ವರ್ಟೈಸ್ಮೆಂಟ್ಸು ಬರುತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಪಾರ್ಟ್ ತೋರಿಸಲ್ಲ ಅವರು, ಅಡ್ವರ್ಟೈಸ್ಮೆಂಟ್ಸ್ ಪಾರ್ಟ್ಸ್ ನಾವು ತೊಗೊಂಡಿದ್ವಿ ಅಂತ. ಅದು ಬಿಟ್ಟರೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಿದೆ. ಅಂದರೆ ಕೆಲವೊಂದು ಕ್ರಿಂಜ್ ಪಾತ್ರಗಳು ಅಂತ ಬಂದಾಗ ನಂಬರ್ 1 ಪಾತ್ರ ಅದು ನಮ್ಮ ಸತೀಶ್ ಕ್ಯಾಡಬಮ್ಸ್ ಅವರಿಗೆ ಹೋಗುತ್ತೆ. ಅದ್ಭುತವಾದಂತಹ ಅದ್ಭುತವಾಗಿ ಪುಂಗೋದ್ರಲ್ಲಿ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಅವ್ರಿಗೆ ಕೊಡಬೇಕು. ಅದಾದಮೇಲೆ ಸೆಕೆಂಡ್ ಒಬ್ರಿಗೆ ಬರಬೇಕು ಮೋಟಿವೇಶನ್ ಮಂಜ ಈ ಮನೆಯಲ್ಲಿ. ಅಂದರೆ ಅದು ನಮ್ಮ ಕರಿಬಸಪ್ಪ ಅವರು. ಏನು ಲೆವೆಲ್ ಮೋಟಿವೇಶನು, ಆಚೆ ಬನೀನ್ ಹಾಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು, ಈಗ ಮನೆ ಒಳಗೆ ಹೋಗ್ಬಿಟ್ಟು ಮೋಟಿವೇಶನ್ ಕೊಡ್ತಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ವ್ಯಕ್ತಿತ್ವ ಅಂತ. ಮುಖವಾಡ ಅನ್ನೋದು ಮನೆ ಒಳಗೆ ಹೋಗುವಾಗಲೇ ಆ ದ್ವಾರದಲ್ಲೇ ಆಯಿತು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಈ ಎಲ್ಲ ಕ್ಯಾರೆಕ್ಟರ್ಗಳನ್ನು, ಎಲ್ಲ ಪ್ರಾಣಿಗಳನ್ನು ಮೈಸೂರು ಝೂ ಇದ್ದ ಹಾಗೆ ಎಲ್ಲ ಪ್ರಾಣಿಗಳ ಜೊತೆ ಬೆರ್ತು ನಾನು ಆಚೆ ಬರ್ತಾ ಇದ್ದೀನಿ. ಬಟ್ ಏನು ಮಾಡ್ತೀರಾ, ಕೆಲವೊಂದ್ಸಲ ನನಗೂ ಬೇಜಾರಾಗುತ್ತೆ. ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಇನ್ನೂ ಜಾಸ್ತಿ ತೋರಿಸ್ಕೋಬೇಕಿತ್ತು, ಇನ್ನೂ ಜಾಸ್ತಿ ಪೊಟೆನ್ಷಿಯಲ್ ಇತ್ತು ನನ್ನಲ್ಲಿ. ನಾನು ಫಸ್ಟ್ ವೀಕಲ್ಲಿ ಬರುವಂತಹ ವ್ಯಕ್ತಿನೇ ಅಲ್ಲ ಅಂತ ಗೊತ್ತಿತ್ತು. ಬಟ್ ಇಟ್ಸ್ ಓಕೆ, ಕೆಲವೊಂದ್ಸಲ ಲೈಫಲ್ಲಿ ಹಿಂಗಾಗುತ್ತೆ. ನನಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಹೀಗೆ ಆಗುತ್ತೆ. ಹಾಗಾದಾಗ ಕುಗ್ಬೇಡಿ, ಮುಂದೆ ಏನಾಗಬೇಕು ಅಂತ ಯೋಚನೆ ಮಾಡಿ. ನಿಮಗೋಸ್ಕರ ಮುಸ್ಸಂಜೆ ಮಾತು ಸಿನಿಮಾದ ಹಾಡು, ಸೋನು ನಿಗಮ್ ಅವರ ಧ್ವನಿ, ಏನಾಗಲಿ ಮುಂದೆ ಸಾಗು ನೀ ಹಾಡು. ಅಲ್ಲಿವರೆಗೂ ನಾನು ನಿಮ್ಮ RJ ಅಮಿತ್ ಸೈನಿಂಗ್ ಆಫ್. ಸಖತ್ ಹಾಟ್ ಮಗ. ನೈಸ್, ನನಗಂತೂ ತುಂಬ ಖುಷಿ ಆಗುತ್ತೆ. ಸೊ ಏನಾಗಲಿ ಮುಂದೆ ಸಾಗುನಿ ಅಂತ ಹೇಳ್ತಾ ನಮ್ಮ ಚಾನಲ್ ಈ ಮಾಯೆ ಏನಿದೆ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.